ಈಗ ಸಾಕಷ್ಟು ಈ ಇಷ್ಟು ವರ್ಷಗಳ 50 ವರ್ಷಗಳ ಜರ್ನಿಯಲ್ಲಿ ಅವಮಾನ ಆಗಿರುತ್ತೆ, ಸನ್ಮಾನ ಆಗಿರುತ್ತೆ, ಏರಿಳಿತಗಳಾಗಿರುತ್ತೆ, ನೋವಾಗಿರುತ್ತೆ, ಅತ್ತಿರ್ತೀರ, ನಕ್ಕಿರ್ತೀರ, ಇದೆಲ್ಲವೂ ಕೂಡ ಆಗಿರುತ್ತೆ. ಒಂದು ಮೆಮೊರಿ ನಂಗೆ ಬಹಳ ನೋವಾಯ್ತಪ್ಪ, ಬಹಳ ಸಂಕಟ ಆಯಿತು ಅಥವಾ ಬಹಳ ಖುಷಿ ಆಯಿತು ಅನ್ನೋದೇನಾರು ಇದ್ರೆ ಹೇಳ್ಕೋಬಹುದಾ ಅಂತ. ನಾನು ಬಹಳ ನೋವಾಗಿರೋದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಅದರಿಂದ ಯಾರಿಗೂ ಏನೂ ಪ್ರಯೋಜನ. ಬಹಳ ಖುಷಿ ಆಯಿತು ಅನ್ನೋದನ್ನ ಎಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೀವನದಲ್ಲಿ ತುಂಬ ಖುಷಿಯಾಗಿದ್ದು ನನ್ನ ಮದುವೆ, ಪ್ರಮೀಳಾ ಜೋಶಿಯನ್ನ ಮದುವೆ ಆಗಿದ್ದು. ಯಾಕೆಂದರೆ ನನಗೆ ಬದುಕಿನಲ್ಲಿ ಒಂದು ತಿರುವಾಯ್ತದು. ಧರ್ಮನೇ ಬೇರೆ ಆಗಿತ್ತು, ಆಕೆ ಧರ್ಮ ಬೇರೆ, ನನ್ನ ಧರ್ಮ ಬೇರೆ. ಆದರೆ ಧರ್ಮವನ್ನು ಮೀರಿದ ಒಂದು ಬದುಕಿದೆಯಲ್ಲ, ಸಹನೆ, ನಮ್ಗೆ ಹೇಳಿದ್ರೆ ರಿಲಿಜಿಯಸ್ ಟಾಲರೆನ್ಸ್ ಅಂತ ಕರಿಬೇಕು ಅದನ್ನು. ಎಲ್ರಿಗೂ ದೇವರಿದ್ದಾರೆ. ಒಬ್ಬ ಮುಸ್ಲಿಮ್ಗೆ ಒಬ್ಬ ಅಲ್ಲಾ ಇದ್ದಾರೆ, ಒಬ್ಬ ಕ್ರಿಶ್ಚಿಯನ್ಗೆ ಒಬ್ಬರು ಜೀಸಸ್ ಇದ್ದಾರೆ, ಒಬ್ಬ ಹಿಂದೂಗೆ ಅನೇಕ ದೇವರುಗಳಿದ್ದಾರೆ. ಆದರೆ ಇವತ್ತು ಯುದ್ಧ ನೋಡ್ತಾ ಇದ್ದಾಗ ಭಾಳ ಬೇಸರ ಆಗುತ್ತೆ ನನಗೆ. ಯುದ್ಧ ನೋಡ್ತಾ ಇದ್ದಾಗ ಸಾಮಾಜಿಕ ಒಂದು ಚಿಂತಕನಾಗಿ ನಾನು ಅದಕ್ಕೆ ಯಾಕೆ ಯುದ್ಧ ಆಡಬೇಕು, ಯಾವ ಪುರುಷಾರ್ಥಕ್ಕೆ ನಾವು ಯುದ್ಧ ಆಡಬೇಕು. ಇವತ್ತು ನಾವು ಬುದ್ಧನ ಮುಂದೆ ಕೂತಿದ್ದೀವಿ. ಬುದ್ಧ ಎಲ್ಲವನ್ನು ತ್ಯಾಗ ಮಾಡ್ದ. ಆ ಯುದ್ಧವನ್ನು ನೋಡಿದಾಗ ಎಲ್ಲ ನಮ್ಮವರೇ ತಾನೇ. ಅಶೋಕ ಚಕ್ರವರ್ತಿ ತದನಂತರ ಬುದ್ಧ ಆದವರು ನೋಡಿದಾಗ ಎಲ್ಲ ನಮ್ಮವರೇ, ನಾವೇ ಹೊಡೆದಾಡಿ ಬಡ್ದಾಡಿ ಎಲ್ಲ ಸತ್ತಿದ್ದೀವಿ ಅಂತ ಹೇಳಿದಾಗ ಇವತ್ತಿಗೂ ನನಗೆ ಕಮ್ಯುನಲ್ ವೈಲೆನ್ಸ್ ಇಷ್ಟ ಆಗಲ್ಲ, ಆಗೋದೇ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಒಂದು ಕಣ ರಕ್ತವನ್ನು ತಯಾರಿಸೋ ಶಕ್ತಿ ಇಲ್ಲದೆ ಇರೋ ನಾವು ಒಂದು ಕೃತಕದ ಮೂಳೆ ಮಾಡ್ತೀನಿ, ಅದು ಒಂದು ನಿಜವಾದ ಮೂಳೆ ಅಲ್ಲ. ಒಂದು ವೈರಿಂಗ್ ಸಿಸ್ಟಮ್ ಇದೆ, ಬಾಡಿನಲ್ಲಿ ಒಂದು ವೈರಿಂಗ್ ಸಿಸ್ಟಮ್ ಇದೆ. ನಾನು ಅದನ್ನೇ ಹೇಳಿದೆ, ಒಂದು ಕತ್ತಿ ಆಗ್ಬೋದು, ಒಂದು ಕೊಡ್ಲಿ ಆಗ್ಬೋದು, ಮರ ಕಡಿಯುತ್ತೆ ಕೊಡ್ಲಿ. ಒಂದು ಕತ್ತಿ ಹಣ್ಣನ್ನು ಕಟ್ ಮಾಡುತ್ತೆ, ಅಥವಾ ತರಕಾರಿನ ಕಟ್ ಮಾಡುತ್ತೆ, ಮಾಂಸನ ಕಟ್ ಮಾಡುತ್ತೆ, ಎಲ್ಲ ಮಾಡುತ್ತೆ. ಆದರೆ ಒಂದು ನರವನ್ನು ಜೋಡಿಸುವಂಥ ಒಂದು ಸ್ಕ್ಯಾಲ್ಪಲ್ ಸರ್ಜಿಕಲ್ ನೈಫ್ ಅಂತ ಏನು ಕರಿತೀವಿ, ಆ ಥರ ನಾವು ಬಳಕೆ ಆಗಬೇಕು. ಅವಾಗೇನಂತ ಜೋಡಣೆ ಮಾಡಬೇಕು, ಜೀವಗಳ ಜೋಡಣೆ ಮಾಡಬೇಕು, ಬದುಕನ್ನು ಆರಾಧಿಸಬೇಕು, ಅದಕ್ಕೊಂದು ಗೌರವ ಕೊಡಬೇಕು. ನಮಗೆ ಜೀವ ಕೊಟ್ಟು ನಮಗೆ ಎಲ್ಲವನ್ನು ಕೊಟ್ಟು ಅವನೊಂದು ಮನುಷ್ಯನಾಗಿ ಕಳಿಸಿದಾಗ ಬುದ್ಧಿ ಕೊಟ್ಟಿದ್ದಾನೆ. ಆ ಬುದ್ಧಿನ ಸದ್ಬಳಕೆ ಮಾಡಿಕೊಂಡು ನಾವು ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗುವಂತೆ ಅಂತ ಬದುಕಿದ್ರೆ ನೆರೆಹೊರೆಯಾಗಿರ್ತೀವಿ, ಇಲ್ಲಾಂದರೆ ನೆರೆಗೆ ಹೊರೆಯಾಗ್ಬಿಡ್ತೀವಿ. ಯು ಶುಡ್ ಬಿಕಮ್ ನೈಬರ್ಸ್, ನಾಟ್ ಒಬ್ರಿಗೊಬ್ರು ವೈಲೆನ್ಸ್ ಇಟ್ಕೊಂಡು ಬದುಕಬಾರ್ದು. ಇವತ್ತಿನ ಬದುಕಿನಲ್ಲಿ ಸಿಟ್ಟನ್ನು ಕಡಿಮೆ ಮಾಡ್ಕೋಬೇಕು. ಬದುಕು ಭಾಳ ಕಷ್ಟ ಇದೆ, ಒಪ್ಕೋತೀನಿ, ಇಲ್ಲ ಅಂತಲ್ಲ. ಆದರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಏನು ಬಸವಣ್ಣವ್ರು ಹೇಳಿದ್ದಾರೆ, ಅದನ್ನು ಪಾಲಿಸಬೇಕು ಅಂತ ನನ್ನ ಒತ್ತಾಯ.